ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತೇಜು ಧನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ತೇಜು. ನಾನು ಇವತ್ತು ತೋರಿಸ್ತಾ ಇರೋದು ನಮ್ಮ ಮಗಳ ಸ್ಕೂಲಲ್ಲಿ ಡ್ಯಾನ್ಸ್ ಇತ್ತು. ಗ್ರ್ಯಾಜುಯೇಷನ್ ಸೆರೆಮನಿ UKG ಅವರಿಗೆ. ನನ್ನ ಮಗಳು ಡ್ಯಾನ್ಸಿಗೆ ಸೇರಿಸ್ಕೊಂಡಿದ್ರು. ಪ್ರೋಗ್ರಾಮಿಗೆ ನಾವು ಹೋಗಿದ್ವಿ. ಅದೇ ವಿಡಿಯೋ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನಮ್ಮನೆಯವ್ರು ನಮ್ಮನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬೇರೆ ಕೆಲಸ ಇದೆ ಅಂತ ಹೋದರು. ನೋಡಿ, ಸ್ಕೂಲ್ ಗೇಟಿಂದ ಒಳಗಡೆ ಹೋಗ್ತಾ ಇದ್ದಾರೆ ಮಕ್ಕಳು. ನಾನು ಹೇಳ್ತಾ ಇದ್ದೆ, ಈ ಕಡೆ ನೋಡಿ ಒಂದು ಫೋಸ್ ಕೊಡಿ ಅಂತ ಎಲ್ಲ. ಅದಕ್ಕೆ ತಿರುಗಿ ನೋಡಿಕೊಂಡು ಹೋಗ್ತಾ ಇದ್ದಾರೆ. ಇದು ನಮ್ಮ ಮಗಳು ಕ್ಲಾಸ್ ರೂಮು. ಇವರೆಲ್ಲ ಫ್ರೆಂಡ್ಸು. ಇವರೆಲ್ಲ ಡ್ಯಾನ್ಸ್ಗಿರೋರು ಮಾತ್ರ ಬರೋಕ್ಕೆ ಹೇಳಿದರು. ಮಿಕ್ಕಿದ ಮಕ್ಕಳಿಗೆ ರಜೆ ಕೊಟ್ಟಿದ್ರು ಅವತ್ತು. UKG ಮಕ್ಕಳಿಗೆ ಗ್ರ್ಯಾಜುಯೇಷನ್ ಡೇ. ನೋಡಿ, ಇದು ರಾಜ್ವಿಕಾ ಅಂತ, ಧ್ಯಾನ್ ಅಂತ. ನಿಂತ್ಕೊಳ್ಳೋ, ನಮ್ಮಮ್ಮ ವೀಡಿಯೋ ಮಾಡ್ತಾರೆ ಅಂತ ಅಂದ್ಲು ನಮ್ಮ ಯೋಕ್ಷ. ಅದಕ್ಕೆ ಅವನು ಕೈ ಮುಗಿದ್ಬಿಟ್ಟು ಓಡ್ತಾ ಇದ್ದಾನೆ. ಕ್ಲೋಸ್ ಫ್ರೆಂಡ್ ಅವನು ಅವಳಿಗೆ. ನೋಡಿ, ಎಲ್ಲ ಮಾತಾಡ್ತಾ ಇದ್ದಾರೆ. ನಾವು ಹೋಗಿ ಅಲ್ಲೇ ಕೂತಿದ್ವಿ, ಮಕ್ಕಳು ಕೂರೋ ಜಾಗದಲ್ಲೇ. ನಮಗೂ ಒಂಥರ ಚಿಕ್ಕದ್ರಲ್ಲಿ ಕೂತಿದ್ದೆಲ್ಲ ನೆನಪಾಯ್ತು ಅಲ್ಲಿ ಕೂತ್ಕೊಂಡು. ನೋಡಿ ಯಾವ ಥರ ಅಂತ. ಇವಳು ಅದ್ವಿಕಾ ಅಂತ. ಇವಳು KG ಫ್ರೆಂಡು ನಮ್ಮ ಮಗಳಿಗೆ. ಇವಾಗಲೂ ಫ್ರೆಂಡೇ, ಆದರೆ ಇವಾಗ ಅದ್ವಿಕಾ B ಸೆಕ್ಷನು, ನನ್ನ ಮಗಳು A ಸೆಕ್ಷನು. ಇಬ್ಬರೂ ಕಂಬೈನಿಂಗಾಗಿ ಡ್ಯಾನ್ಸಿಗೆ ಸೇರಿಸ್ಕೊಂಡಿದ್ದಾರೆ. AB ಸೆಕ್ಷನ್ ಅವರಿಂದ ಡ್ಯಾನ್ಸು. ಆಮೇಲೆ ನಾವು ಹಾಲಿಗೆ ಬಂದ್ವಿ. ನೋಡಿ, ಗ್ರ್ಯಾಜುಯೇಷನ್ ಡೇಗೆ ಮಕ್ಕಳಿಗೆ ಹೇಗೆ ಡ್ರೆಸ್ ಹಾಕ್ಸ್ಬಿಟ್ಟು UKG ಅವ್ರನ್ನ ಕರ್ಕೊಬರ್ತಾಯಿದ್ದಾರೆ ಅಂತ. ಮತ್ತು ಫಾದರ್ ಸ್ಪೀಚ್ ಎಲ್ಲ ಮಾಡಿದ್ರು. ಫಂಕ್ಷನ್ನು ಚಿಕ್ಕ ಪುಟ್ಟದಾಗಿ ತುಂಬ ಚೆನ್ನಾಗಿತ್ತು. ಪ್ರೈಸ್ಗಳು ಕೊಟ್ಟರು. ನಮ್ಮ ಮಗಳು ಒಂದೇ ಡ್ಯಾನ್ಸ್ ಇದ್ದಿದ್ದು. ನೋಡ್ತಾ ಇದ್ದೀರಾ, ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಆ 3 ಮೆಂಬರ್ಸಲ್ಲಿ ನನ್ನ ಮಗಳಿದ್ದಾಳೆ. ಚೆನ್ನಾಗಿತ್ತು ಡ್ಯಾನ್ಸು. ಒಂದು 3 ಸಾಂಗ್ನ ಮಿಕ್ಸ್ ಆಗಿ ಡ್ಯಾನ್ಸಿಗೆ ತಗೊಂಡಿದ್ರು. ಡ್ಯಾನ್ಸ್ ಎಲ್ಲ ಮುಗಿದು ಪ್ರೋಗ್ರಾಮ್ ಮುಗಿದ್ಮೇಲೆ ಕೇಕು, ಮಿಕ್ಸ್ಚರು, ಒಂದು ಜ್ಯೂಸ್ ಕೊಟ್ಟರು ಮಕ್ಕಳಿಗೆ. ಅದನ್ನೇ ಕುಟ್ಕೊಂಡು ಹೋಗ್ತಾ ಇದ್ದೀವಿ, ಮನೆಗೆ ಹೊರಟು ಬರ್ತಾಯಿದ್ದೀವಿ. ನೋಡಿ, ಸ್ಕೂಲ್ ಹತ್ರ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ ಎನ್ವೈರ್ಮೆಂಟು. ಸ್ಕೂಲಿಂದ ನಮ್ಮ ಮೇಯ್ನ್ ಗೇಟಿಂದ ನಮ್ಮ ಯೋಕ್ಷನವ್ರ ಕ್ಲಾಸ್ವರೆಗೆ ಒಂದು 1/2 ಕಿಲೋಮೀಟ್ರೇ ಆಗ್ಬೋದೇನು. ಅಷ್ಟು ದೂರ ಅಂತಲೇ ಅನಿಸೋದಿಲ್ಲ. ಹೂವಿನ ಗಿಡ, ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಸೈಡಲ್ಲಿ ಕೇಸ್ ಮಾಡಿಬಿಟ್ಟು ಸಾಕೊಂಡಿದ್ದಾರೆ. ಇದು ನೋಡಿ ರ್ಯಾಬಿಟ್. ಒಂದು 20 ರ್ಯಾಬಿಟ್ ಇರ್ಬೋದು. ನನಗೆ ಒಂದು 4-5 ಕಾಣಿಸ್ತು ಅಲ್ಲಿ. ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡೆ. ಡೈಲಿ ನಮ್ಮ ಮಕ್ಕಳು ಕರ್ಕೊಬರಕ್ಕೆ ಹೋದಾಗ ಮಕ್ಕಳು ಅಲ್ಲಿ ನಿಂತ್ಕೊಂಡು ನೋಡ್ತಾರೆ. ಈ ಸ್ಕೂಲಲ್ಲಿ ಮೇಯ್ನಾಗಿ ಚೆನ್ನಾಗಿರೋದೇ ಎನ್ವೈರ್ಮೆಂಟು. ಟೀಚಿಂಗು ಚೆನ್ನಾಗಿದೆ. ಇವಾಗ ಅಡ್ಮಿಷನ್ ಕೂಡ ಓಪನ್ ಆಗಿದೆ. ನನ್ನ ಮಗನನ್ನು ಸೇರಿಸ್ತೀರಾ ಅಂತ ಕೇಳ್ತಾಯಿದ್ರು. ಆದರೆ ಅವನಿಗೆ ಇನ್ನೂ 2.5 ವರ್ಷ. ಈ ವರ್ಷ ಸೇರ್ಸೋಕ್ಕಾಗಲ್ಲ. ನೆಕ್ಸ್ಟ್ ಇಯರ್ಗೆ KGಗೆ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ ಆಸ್ಟ್ರಿಚ್ ಎಷ್ಟಿದ್ದಾವೆ ಅಂತ. ಅವು ಒಂದು 5-6 ಇದ್ದಾವೆ. ನನಗೊಂದು ವೀಡಿಯೋಗೆ 1-2 ಸಿಕ್ತು ಅಷ್ಟೇ. ಅದೇನಾದ್ರು ಕೊಟ್ಟರೆ ಬಾಯಿಗೆ ಇಸ್ಕೊಳ್ತವೆ. ಬೇಕಂದರೆ ನಮಗೆ ಭಯ, ಬಾಯಿ ಬಿಟ್ಟು ಎಲ್ಲಿ ಕಚ್ಬಿಡ್ತವೆ ಬೆರಳಿಗೆ ಅಂತ. ಮಕ್ಕಳೆಲ್ಲ ಕೊಡ್ತಾ ಇರ್ತಾರೆ, ಬೇರೆ ಮಕ್ಕಳೆಲ್ಲ, ದೊಡ್ಡ ಮಕ್ಕಳೆಲ್ಲ ಕೊಡ್ತಾ ನಿಂತಿರ್ತಾರೆ. ಹೋಗಿ ನಾವು ಮಕ್ಕಳು ಯಾರು ನಿಂತ್ಕೊಂಡ್ರೆ ನಮ್ಮ ಪಕ್ಕನೇ ಬಂದು ನಿಂತ್ಕೊಳ್ತವೆ ಅವು ಅದರೊಳಗಡೆಯಿಂದ. ಹಾಗೆ ಡಕ್ಕು ಇದ್ದಾವೆ. ಒಂದು 10 ಡಕ್ ಇರ್ಬೋದು. ನೋಡಿ, ಇಲ್ಲಿ ಟರ್ಕಿ ಕೋಳಿಗಳೂ ಇದೆ. ಡಕ್ ನೋಡಿ ಎಷ್ಟು ಚೆನ್ನಾಗಿ ನೀರಲ್ಲಿ ತಣ್ಣಗೆ ಆಟಾಡ್ತಾ ಇದ್ದಾವೆ. ಇದನ್ನೆಲ್ಲ ಮಕ್ಕಳು ನೋಡ್ಕೊಂಡು ಡೈಲಿ ಬರ್ತಾರೆ ನಮ್ಮ ಮಕ್ಕಳು. ಅದೇ ಒಂಥರ ನಮಗೇನೆ ಟೈಮ್ ಹೋಗೋದು, ಅಲ್ಲಿ ಹೋಗಿ ಬರೋದೇ ಗೊತ್ತಾಗಲ್ಲ. ಅಷ್ಟು ದೂರ ಇದೆ, ಅಷ್ಟು ದೂರ ನಡ್ಕೊಂಡು ಹೋಗ್ತೀವಿ ಅಂತ. ಹೂವಿನ ಗಿಡಗಳನ್ನ ನೋಡ್ತೀವಿ, ಪ್ರಾಣಿ ಪಕ್ಷಿಗಳನ್ನೂ ನೋಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಗಾರ್ಡನ್ ಏರಿಯಾ ಎಲ್ಲ. ಇದು ನಾವು ಸ್ಕೂಲ್ ಹೋಗಿ ಹೊರಗಡೆ ಬರ್ತಾ ಇರೋದು, ಮೇನ್ ರೋಡ್ ಕಡೆಗೆ. ಕೊಂಡ್ಕೊಂಡು ಬರ್ತಾ ಇದ್ದಾಳೆ ನಮ್ಮ ಮಗಳು. ವಿಡಿಯೋ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ, ಅಷ್ಟು ನೀಟಾಗಿ ಗೊತ್ತಾಗ್ತಾ ಇಲ್ಲ. ನೋಡಿ, ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಭಾರತ್ ಮಾತಾ CBSE ಸ್ಕೂಲ್
ಕೊಪ್ಪದಲ್ಲಿದೆ, ಪಿರಿಯಾಪಟ್ಟಣ ತಾಲೂಕು ಬರುತ್ತೆ. ಇದನ್ನೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಗಿಡಗಳು ಈ ಥರ ಕಟ್ಟಿಂಗ್ ಮಾಡ್ತಾನೆ ಇರ್ತಾರೆ, ಸುತ್ತ ಕ್ಲೀನ್ ಮಾಡ್ತಾನೆ ಇರ್ತಾರೆ. ತುಂಬ ಚೆನ್ನಾಗಿದೆ ಮಾತ್ರ. ಅಡ್ಮಿಷನ್ ಆಗ್ತಾ ಇದ್ದಾರೆ ಮಕ್ಕಳೆಲ್ಲ ಇವಾಗಲೇ. ನಾಯಿ ನನಗೆ ವಾಯ್ಸ್ ಕೊಡೋಕ್ಕೇ ಡಿಸ್ಟರ್ಬ್ ಮಾಡ್ತಾಯಿದೆ, ಬೌ ಬೌ ಅಂದ್ಕೊಂಡು. ನೋಡಿ ಸ್ಕೂಲ್ ಹೇಗಿದೆ, ಸೈಡು ಫುಟ್ಪಾತ್ ಇದೆಯಲ್ಲ ಅಲ್ಲಿ ಬರುತ್ತೆ. ಇದು ಸೈಡಲ್ಲಿ ಸಿಗುತ್ತೆ. ನಿಂತ್ಕೊಳ್ಳಿ ಒಂದು ಫೋಟೋ ತೆಗಿತೀನಿ ಅಂದರೆ ಅಕ್ಕನೂ ತಮ್ಮನೂ ನಿಂತ್ಕೊಂಡ್ರು. ಇದೇ ಮೇಯ್ನ್ ಗೇಟು. ಮೇಯ್ನ್ ಗೇಟಿಂದ ಹೊರಗೆ ಬಂದರೆ ಮೈಸೂರು ಮಡಿಕೇರಿ ರೂಟು, ಮೇಯ್ನ್ ರೂಟು. ಮೇಯ್ನ್ ಸ್ಕೂಲ್ ಫೋಟೋ ನನ್ನ ಹತ್ರ ಇರಲಿಲ್ಲ, ಆ್ಯಡ್ ಮಾಡಬೇಕಿತ್ತು ಇದರಲ್ಲಿ. ನಾನು ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಆ್ಯಡ್ ಮಾಡಿಬಿಟ್ಟು ಒಂದು ವೀಡಿಯೋ ಮಾಡ್ತೀನಿ. ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಬಾಯ್.